ಇನ್ನು ಮುಂದಕ್ಕೆ ಯಾವ ಮಹಾತ್ಮ ಗಾಂಧಿದು ಚರಿತ್ರೆ ಹೇಳಿ ಪ್ರಯೋಜನ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಬೇಕಾಗಿ ಒಳ್ಳೆ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಜನಾರ್ದನ ಪೂಜಾರಿ ಅವರು. 35 ವರ್ಷದಿಂದ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ 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 ಈಗ ಅವರು ಈ ಸರ್ತಿ ಅವರಿಗೆ ಟಿಕೆಟ್ ಸಿಕ್ಕುವುದಿಲ್ಲ ಅಂತ ಗೊತ್ತಾಗಿ 2019ರಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತದೆ ಅಂತೇಳಿ ಖಚಿತ ಮಾಹಿತಿ ಬಂದ ಕಾರಣ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಲ್ಬೇಕೇ ಅಂತ ಒಂದೇ ಉದ್ದೇಶ ಇಟ್ಟುಕೊಂಡು ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ರಾಮ ಮಂದಿರ ಕಟ್ಟೇ ತೀರ್ತಾನೆ ಅಂತೇಳಿ. ಯಾವುದೇ ಕಾರಣಕ್ಕೂ ರಾಮ ಮಂದಿರ ಅಲ್ಲಿ ಯಾರೂ ಕಟ್ಟುವುದಿಲ್ಲ. ಈ ಪೂಜಾರಿಗೆ ಒಂದೆರಡು ದಿನ ಬದುಕುವ ಪೂಜಾರಿಗೆ ಏನಕ್ಕೆ ಬೇಕಿತ್ತು ರಾಮ ಮಂದಿರ ಕಟ್ಟೇ ತೀರ್ತಾನೆ ಅಂತೇಳಿ. ಇವರು RSS ಒಟ್ಟಿಗೆ ಹೊಂದಾಣಿಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷದಿಂದ ಆ ಜನಾರ್ದನ ಪೂಜಾರಿ ಅವರನ್ನು ಉಚ್ಚಾಟನೆ ನೀವು ಯಾವತ್ತೂ ಮಾಡುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತೇಳಿ ನಾನು ಇವತ್ತು ಭವಿಷ್ಯ ನುಡಿತಾ ಇದ್ದೇನೆ. ಇದನ್ನು ನೀವು ಒಪ್ಪುವುದಾದರೆ ಒಪ್ಪಿ, ಬಿಡುವುದಾದರೆ ಬಿಡಿ, ನಿಮ್ಮ ಇಷ್ಟ. ಆದರೆ ಜನಾರ್ದನ ಪೂಜಾರಿಗೆ ಧಿಕ್ಕಾರ ಹಾಕುವುದು, ನಾನು ಅವರು ಬದುಕಿ ಇರುವ ತನಕ ನಾನು ಅವರಿಗೆ ಧಿಕ್ಕಾರ ಆಗ್ತೇನೆ. ಅವರಂಥ ಕೊಳಕ ಮನುಷ್ಯ ನಮ್ಮ ದೇಶದಲ್ಲಿ ಹುಟ್ಟಿದೆ, ನಮ್ಮ ದೇಶದ ದೊಡ್ಡ ದುರಂತ.